ವಿಚಾರದಲ್ಲಿ ಭೀತಿ ವ್ಯಾಪಾರ ಮಾಡ್ಕೊಂಡು ಅವ್ರವ್ರ ಜೀವನ ಫೈನಾನ್ಸ್ ಕಟ್ಕೊಂಡು ಅವ್ರದ್ದು ಅವತ್ತು ಸಾಲ ತೀರೋದು ತುಂಬ ಕಷ್ಟ. 30 ವರ್ಷದಿಂದ ನಾವು ಹೋಟ್ಲ್ ಆಗ್ತಾ ಇದ್ದೀವಿ. ಪದೇ ಪದೇ ಈ ಹಾಸ್ಪಿಟ್ಲ್ ಒಳಗಡೆ ಕ್ಯಾಂಟೀನ್ ಅವ್ರು ಬಂದು ನಮಗೆ ತೊಂದರೆ ಮಾಡ್ತಾನೆ ಇದ್ದಾರೆ. ಅವಾಗ ಚಂಜಾಲ್ಸ್ ಯಾರು ಫಾದರ್ ಅಂತ ಇದ್ದಾರೆ, ಆ ಫಾದರಿಂದ ತುಂಬ ತೊಂದರೆ ಆಗ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಆಗಿದೆಯಮ್ಮ, ನೀನು ತೆಗಿಬೇಕಮ್ಮ ಅಂದರು. ಸೆಂಟ್ರಲ್ ಗೌರ್ಮೆಂಟ್ ಯಾರು ಆರ್ಡರ್ ಮಾಡಿದ್ದಾರೆ, ಯಾರು DC ಕರೀಸ್ರಿ ಸರ್, ನಾನು ತೆಗಿಯಲ್ಲ ಸರ್, ನಾನು ಅನ್ನ ಮಾರಲ್ಲ ಬಿಡಲ್ಲ ಸರ್, ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಸರ್, ಇಷ್ಟು ಹೇಳಿದೆ ಸರ್. ಒಟ್ಟಲ್ಲಿ ಒಂದು 25 ಕುಟುಂಬ ಬರ್ತದೆ ಸರ್. ಅವ್ರಿಗೆ ಮಕ್ಕಳು ಓದಿಸ್ಬೇಕು, ಪ್ರತಿಯೊಂದು ಮಕ್ಕಳು ಓದಿಸ್ಬೇಕು, ಇವ್ರನ್ನ ಮಕ್ಕಳ ಕಾಲೇಜಿಗೆ ಸೇರಿಸ್ಬೇಕು. ಇಲ್ಲಿಂದ ಡೈಲಿ ಫೈನಾನ್ಸ್ ಕಟ್ಕೊಂಡು 1000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಆ ಥರ ಫೈನಾನ್ಸ್ ಕಟ್ಕೊಂಡು ಹೋಗ್ತಾರೆ ಸರ್. ನಮ್ಮ ಹೆಂಡತಿ ಮಕ್ಕಳೆಲ್ಲ ತುಂಬ ಕಷ್ಟದಲ್ಲಿದ್ದೀವಿ, ಹಂಗಾಗಿ ಪ್ರಾಬ್ಲಮ್ ಇದೆ. ಹಂಗಾಗಿ ಇಲ್ಲಿ ಅಂಗಡಿ ಜೀವನ ಮಾಡ್ಕೊಂಡಿದ್ವಿ, ಇವಾಗ ಏಕ್ದಮ್ ತೆಗೆಸ್ಬಿಟ್ಟಿದ್ದಾರೆ. ನಾವು ಸಾಲ ಮಾಲ ತುಂಬ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಯಜಮಾನ್ರಿಗೆ ಮೈಗೂ ಸರಲ್ಲ. ನಮ್ಮ ಹುಡುಗನಿಗೆ ಒಬ್ಬನಿಗೆ ಲಕ್ಕ ಹೊಡೆದಿದ್ವಿ, ಅದು ಇಟ್ಕೊಂಡು ಅಂಗಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾವು ನಮ್ಮ ಅಪ್ಪ ಕಾಲದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ನಾವು ಬಂದು ಇಲ್ಲಿ 35 ವರ್ಷ ಆಯಿತು. ಈ 35 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾನು ತುಂಬ ಸಾಲ ಮಾಡಿದ್ದೀನಿ ಸರ್, ನೀವೇ ರಕ್ಷಣೆ ಕೊಡಿಸ್ಬೇಕು, ಪಬ್ಲಿಕ್ಕೇ ರಕ್ಷಣೆ ಕೊಡಿಸ್ಬೇಕು. ನಾನು ಸಾಲ ಮಾಡಿದ್ದೀನಿ, ಅನ್ನ ಬಿಸಾಕಲ್ಲ, ನಾನು ಅನ್ನ ಮಾರಕ್ಕೆ ಬಂದಿನಿ ಅಂತ ಎದೆ ತೊಡ್ಕೊಂಡು ನೆಲ ತೊಟ್ಟಿ ಹೇಳಿದೆ ಸರ್. ನನಗೆ ಬಂದು ಶುಗರ್ BP ಇದೆ. ನೋಡಿ ಒಂದು ಬೆಟ್ಟನ್ನು ತೆಗೆದಿದ್ದಾರೆ. ನಾವೇನು ಅದು ಇದು ಮಾರಿಲ್ಲ, ಹಣ್ಣನ್ನು ನಾವು ಮಾರ್ತಾ ಕಟ್ ಫ್ರೂಟ್ಸು ಹಣ್ಣೆ ಮಾರ್ತಾ ಇರೋದು. ಅದೂ ಒಂದು ಹಾಸ್ಪಿಟ್ಲ್ ಮುಂದ್ಗಡೆ ಹಣ್ಣು ತಳ್ಳೆಗಾಡಿಯಲ್ಲಿ ಮಾರಬಾರ್ದು, ಅದು ನೀವೇ ಹೇಳಿ ಸರ್. ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಕೋರಮಂಗಲದ ಸೆಂಟ್ ಜಾನ್ ಆಸ್ಪತ್ರೆಯ ಕಾಂಪೌಂಡ್ ಬಳಿಯ ಫುಟ್ಪಾತ್ ಮೇಲೆ ಸುಮಾರು 30ಕ್ಕೂ ಹೆಚ್ಚು ವರ್ಷದಿಂದ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡುತ್ತಿದ್ದು, ಏಕಾಏಕಿ ಪೊಲೀಸರು ಅಂಗಡಿಗಳನ್ನು ತೆರವುಗೊಳಿಸಿ 25 ಕುಟುಂಬಗಳು ಬೀದಿ ಪಾಲಾಗುವ ಆತಂಕದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜೈ ಭೀಮ್ ಹೋರಾಟ ಸೇನೆ ರಾಜ್ಯಾಧ್ಯಕ್ಷ ವಿಜಯ್, ಬೀದಿ ಬದಿ ವ್ಯಾಪಾರಿಗಳಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲು ಮುಂದಾಗಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರೆಲ್ಲರೂ ಕೂಡ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡು, ನಾವು ಆಸ್ಪತ್ರೆಯ ಯಾರಿಗೂ ತೊಂದರೆ ಕೊಡದೆ BBMPಯ ಅನುಮತಿ ಹಾಗೂ ಸಾಲ ಪಡೆದು ನಮ್ಮ ಪಾಡಿಗೆ ನಾವು ವ್ಯಾಪಾರ ಮಾಡುತ್ತಿದ್ದೇವೆ. ಇಷ್ಟಿದ್ದರೂ ಏಕಾಏಕಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ನಾವು ಪ್ರಾಣ ಬಿಟ್ಟರೂ ಸರಿಯೇ, ಇಲ್ಲಿಂದ ನಾವು ತೆರಳುವುದಿಲ್ಲ. ಪೊಲೀಸರು ಆಸ್ಪತ್ರೆಯ ಫಾದರ್ರೊಂದಿಗೆ ಶಾಮೀಲಾಗಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಜೈ ಭೀಮ್ ಹೋರಾಟ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಇಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಅವರೆಲ್ಲ ಒಂದು 30 ವರ್ಷದಿಂದ ನಮ್ಮ ಜೊತೆಲಿ ಕೈ ಮಿಲಾಯಿಸ್ಕೊಂಡು ಸಂಘಟನೆ ಹೋರಾಟ ಮಾಡ್ಕೊಂಡು, ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಭೀತಿ ವ್ಯಾಪಾರ ಮಾಡ್ಕೊಂಡು ಅವ್ರವ್ರ ಜೀವನ ಫೈನಾನ್ಸ್ ಕಟ್ಕೊಂಡು ಅವ್ರದ್ದು ಅವತ್ತು ಸಾಲ ತೀರೋದು ತುಂಬ ಕಷ್ಟ. ಅದರಲ್ಲಿ ಪೊಲೀಸವರು ಅಂತ ಟಾರ್ಗೆಟ್ ಮಾಡ್ಕೊಂಡು ಇವು ಬಡವ್ರಿಗೆ ಹೊಡೆಯೋದು, ಊಟತ್ತು ಬಿಸಾಕೋದು, ಅದು ಮಾಡೋದು. ಚಂಜಾಲ್ಸ್ ಯಾರು ಫಾದರ್ ಅಂತ ಇದ್ದಾರೆ, ಆ ಫಾದರಿಂದ ತುಂಬ ತೊಂದರೆ ಆಗ್ತಾ ಇರೋದು. ಇಲ್ಲಿ ಯಾರಿಗೂ ತೊಂದರೆ ಇದ್ದರೆ ನೀವೇ ಹೇಳ್ರಿ ದಯವಿಟ್ಟು, ಯಾಕಂದರೆ ಮೀಡಿಯಮ್ ಅವರು ನೀವು ಕಾನೂನು ನಮ್ಗೆ ಶಿಕ್ಷಣ ಕೊಡಬೇಕು. ನಮಗೆ ಮಾತಾಡಿ ನೀವೇ ಜವಾಬ್ದಾರಿ ಕೊಟ್ವಿ. ನೀವೇ ಪೊಲೀಸರು ACP ಆಗಲಿ, DCP ಆಗಲಿ, ಕಮಿಷನರ್ ಆಗಲಿ, ನೀವೇ ಕೂತ್ಕೊಂಡು ಅದಕ್ಕೆ ಒಂದು ಪರಿಹಾರ ಮಾಡ್ಬೇಕು ಸರ್. ಬದುಕೋಕ್ಕೆ ಅವ್ರ ಜೀವನಕ್ಕೆ ಒಂದೊಂದು ಟೋಟಲ್ ಒಂದು 25 ಕುಟುಂಬ ಬರ್ತದೆ ಸರ್. ಅವ್ರಿಗೆ ಮಕ್ಕಳು ಓದಿಸ್ಬೇಕು, ಪ್ರತಿಯೊಂದು ಮಕ್ಕಳು ಓದಿಸ್ಬೇಕು, ಇವ್ರನ್ನ ಮಕ್ಕಳ ಕಾಲೇಜಿಗೆ ಸೇರಿಸ್ಬೇಕು. ಇಲ್ಲಿಂದ ಡೈಲಿ ಫೈನಾನ್ಸ್ ಕಟ್ಕೊಂಡು 1000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಆ ಥರ ಫೈನಾನ್ಸ್ ಕಟ್ಕೊಂಡು ಹೋಗ್ತಾರೆ ಸರ್. ಇವ್ರು ಹೊಟ್ಟೆದಲ್ಲಿ ಹೊಡಿತಾರೆ ಅಂದರೆ ಈ ಪೊಲೀಸವ್ರಿಗೆ ಕರ್ಣನೇ ಇಲ್ಲ ಸರ್. ಇಲ್ಲಿ ಚಂಜನ್ಸ್ ಅವ್ರವರೆಗೂ ನಮ್ಮ ಹತ್ರ ಬಂದು ಯಾವುದನ್ನು ಮಾತಾಡಿಲ್ಲಪ್ಪ. ಈ ಪೊಲೀಸವ್ರು ಬಂದು ನಮ್ಮ ಹತ್ರ ಮಾತಾಡಿಲ್ಲ. ಯಾಕಾಯ್ತು? ಪಕ್ಕ ಚೇಂಜಸ್ ಪೊಲೀಸವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಹೌದು ಸರ್. ಸರ್ ಹೋಗ್ಲೇಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ಅದಕ್ಕೆ ಮೀಡಿಯಾವ್ರಿಗೆ ಕರ್ಸ್ಕೊಂಡಿರೋದು. ನಿಮ್ಮ ಜೊತೆಲಿ ನಾವು ಬರ್ತೀರಿ, ಅದು ಕಾನೂನು ಪ್ರಕಾರ ನೀವೇನು ಇದು ಮಾಡ್ಕೊಡ್ತೀರಾ ಅದೇ ಜವಾಬ್ದಾರಿ ನಾವು ಬರ್ತೀರಿ ಸರ್. ಜೈ ಭೀಮ್ ಸರ್. ಇಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಂದ 30 ವರ್ಷದಿಂದ ನಾವು ಹೋಟ್ಲ್ ಆಗ್ತಾ ಇದ್ದೀವಿ. ಪದೇ ಪದೇ ಈ ಹಾಸ್ಪಿಟ್ಲ್ ಒಳಗಡೆ ಕ್ಯಾಂಟೀನ್ ಅವ್ರು ಬಂದು ನಮಗೆ ತೊಂದರೆ ಮಾಡ್ತಾನೆ ಇದ್ದಾರೆ. ಅವಾಗ ಇಲ್ಲಿ 20 ವರ್ಷದಿಂದ 30 ವರ್ಷದಿಂದ ಮಾಡ್ತಾಯಿದ್ದೀವಿ. ಬಂದು ಒಳಗಡೆ ಕ್ಯಾಂಟೀನ್ ಅವರು ಪೊಲೀಸ್ನವ್ರು ಏಕಾಏಕಿ ಬಂದು ನಮ್ಮನ್ನು ತೆಗೆಸೋದು,
ಮಾಡೋದು ಆ ಥರ ಮಾಡ್ತಾಯಿದ್ರು. ನಮಗೇನು ಒಂದು ಲೆಟರ್ ಕೊಡೋದಾಗಲಿ ಏನೇ ಆಗಲಿ ಬರ್ತಾರೆ, ನಾವು ಹೋಟ್ಲಿಗೆ ಸಾಲ ಮಾಡಿ ಎಲ್ಲ ಹೋಟ್ಲಲ್ಲಿ ಹಾಕಿರ್ತೀವಿ, ಬಂದು ತೆಗಿರಮ್ಮ ಹಂಗೆ ಹಿಂಗೆ ಅಂತ ಮಾತಾಡೋದು. ಸೊ ಆಮೇಲೆ ಲೆಟರ್ ಕೊಡ್ದಿರ ಪರ್ಮಿಷನ್ ಇಲ್ದಿರ ಬಂದು ನಮ್ಮನ್ನು ತೆಗ್ಸೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಸರ್. ಇವಾಗ 3 ದಿನದಿಂದ ಬಿಡ್ದಿರ ವಯಸ್ಸೆಲ್ಲ ಹಾಕೋದು, ಅವ್ರನ್ನ ಇವ್ರನ್ನ ಹಾಕ್ಸೋದು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಂದ ನಮ್ಮಿಂದನೇ ಇರ್ತಾರೆ ಅವರೆಲ್ಲ. ಅದೇನು ನಾವು ಸಾಲ ಮಾಡಿ ಫೈನಾನ್ಸಲ್ಲಿ ಫೈನಾನ್ಸ್ ಕಟ್ಟಬೇಕು, ಮಕ್ಕಳ ಸ್ಕೂಲಿಗೆ ಕಳಿಸೋದು, ಅದಕ್ಕೆ ಫೀಸ್ಗಳು ಕಟ್ಟಬೇಕು, ಡೈಲಿ ಕಷ್ಟನ ತುಂಬ ಇದೆ ಸರ್. ಜೈ ಭೀಮ್ ನಾಗರಾಜ್ ಅಂತ ಸರ್ ನನ್ನ ಹೆಸರು. ನಾವು 20 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇರೋದು. ನಮ್ಮ ಹೆಂಡತಿ ಮಕ್ಕಳೆಲ್ಲ ತುಂಬ ಕಷ್ಟದಲ್ಲಿದ್ದೀವಿ, ಹಂಗಾಗಿ ಪ್ರಾಬ್ಲಮ್ ಇದೆ. ಹಂಗಾಗಿ ಇಲ್ಲಿ ಅಂಗಡಿ ಜೀವನ ಮಾಡ್ಕೊಂಡಿದ್ವಿ, ಇವಾಗ ಏಕ್ದಮ್ ತೆಗೆಸ್ಬಿಟ್ಟಿದ್ದಾರೆ. ಇದು ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಫೈನಾನ್ಸ್ಗಳು ಚೀಟಿಗಳು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಕೈ ಬೇರೆ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಇಲ್ಲಿ ಅಂಗಡಿ ತುಂಬ ಕಷ್ಟ ಕೊಡ್ತಾರೆ ಪೊಲೀಸ್. ಸರ್ ನಮ್ಗೆ ಅಂಗಡಿ ಬೇಕು ಸರ್, ಜೀವನ ಮಾಡೋಕೆ ಅಂಗಡಿ ಬೇಕು. ಮಕ್ಳು ಮರಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, BBMP ಇಂದ ಇದು ಮಾಡ್ತಾ ಬಂದು ಅವಾಗ ತೆಗೆಸ್ತಾ ಇದ್ದಾರೆ. ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ, ಹಂಗಾಗಿ ಪ್ರಾಬ್ಲಮ್ ಆಗಿದೆ ಸರ್. APM ನನ್ನ ಹೆಸರು ತಾರಾ ಅಂತ ಸರ್. ನಾನು ನೆನ್ನೆ ಬೆಳಗ್ಗೆ ಟಿಫನ್ ಹಾಕೊಂಬಂದಿದ್ದೆ, ಮೊನ್ನೆ ಬೆಳಗ್ಗೆ ಟಿಫನ್ ಹಾಕೊಂಬಂದಿದ್ದೆ. ಒಂದು 8:15ಗೆ ಪೊಲೀಸ್ನವ್ರು ಬಂದು ಇದು ಕ್ಲೋಸ್ ಮಾಡಬೇಕಮ್ಮ ಅಂದರು. ಯಾಕೆ ಮಾಡ್ಬೇಕು ಸರ್ ಅಂತ ಕೇಳಿದೆ. ಇಲ್ಲಮ್ಮ ಕಾನೂನು ಏನೋ ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಡ್ರ್ ಆಗಿದೆಯಮ್ಮ, ನೀನು ತೆಗಿಬೇಕಮ್ಮ ಅಂದರು. ಸೆಂಟ್ರಲ್ ಗೌರ್ಮೆಂಟ್ ಯಾರು ಆರ್ಡ್ರ್ ಮಾಡಿದ್ದಾರೆ, ಯಾರು DC ಕರೀಸ್ರಿ ಸರ್, ನಾನು ತೆಗಿಯಲ್ಲ ಸರ್, ನಾನು ಅನ್ನ ಮಾರಲ್ಲ ಬಿಡಲ್ಲ ಸರ್, ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಸರ್, ಇಷ್ಟು ಹೇಳಿದೆ ಸರ್. ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಇಟ್ಕೊಂಡು ಪೊಲೀಸ್ನವರು ಜಿದ್ದು ಸಾಧಿಸ್ತಾ ಇದ್ದಾರೆ ಸರ್. ನಮ್ಮ ಮನೇಲಿತ್ತು, ಅಷ್ಟು ಬೇಗ ಬಂದುಬಿಟ್ಟು ಹಂಗೆ ಮಾಡಿದರು ಸರ್. ಈಗ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಸರ್. ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾನು ತುಂಬ ಸಾಲ ಮಾಡಿದ್ದೀನಿ ಸರ್. ನೀವೇ ರಕ್ಷಣೆ ಕೊಡಿಸ್ಬೇಕು, ಪಬ್ಲಿಕ್ಕೇ ರಕ್ಷಣೆ ಕೊಡಿಸ್ಬೇಕು. ನಾನು ಸಾಲ ಮಾಡಿದ್ದೀನಿ, ಅನ್ನ ಬಿಸಾಕಲ್ಲ, ನಾನು ಅನ್ನ ಮಾರಕ್ಕೆ ಬಂದೀನಿ ಅಂತ ಎದೆ ದೊಡ್ಕೊಂಡು ನೆಲ ತೊಟ್ಟಿ ಹೇಳಿದೆ ಸರ್. ಅದು ಪ್ರಾಬ್ಲಮ್ ಆದರೆ ನೀವು 10 ಜನ ಚಪ್ಪಲಿ ಹೊಡೆದ್ರೆ ಬಡಿಸ್ಕೊತೀನಿ ಸರ್. ಅದಕ್ಕೋಸ್ಕರ ನನಗೆ ನಿನ್ನನ್ನು ಬೆಟ್ ಮಾಡಿ ನನ್ನನ್ನು ಎಲ್ಲರ ಹತ್ರ ಚೀಪ್ ಮಾಡಿ ತೋರಿಸ್ತಾ ಇದ್ದಾರೆ ಸರ್. ನಾನು ಅನ್ನ ಮಾರಲ್ಲ, ಅನ್ನ ಮಾರ್ತಾಯಿದ್ದೀನಿ, ನಾನು ಅನ್ನ ಬಿಡಲ್ಲ, ಅನ್ನ ಸುರಿಯಲ್ಲ, ಯಾರು ಬರ್ತೀರೋ ಬರ್ರಿ. ಇಷ್ಟನ್ನು ಕೇಳಿದ್ಕೆ ನನಗೆ ಪೊಲೀಸ್ನವರಿಂದ ನನಗೆ ಟಾರ್ಚರ್ ಜಾಸ್ತಿ ಆಗಿದೆ ಸರ್. 3 ದಿವಸದಿಂದ ಎಲ್ಲ ಕಡೆ ವೀಡಿಯೋ ಮಾಡಿ ನನ್ನನ್ನೇ ಬಿಲೇ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ತಪ್ಪು ಮಾತಾಡಿಲ್ಲ, ಅನ್ನ ಮಾರ್ತಾಯಿದ್ದೀನಿ, ಇಷ್ಟೇ ಕೇಳಿದ್ದು ಸರ್. ಇದಕ್ಕೆ ನ್ಯಾಯ ಕೊಡಿಸಿ. ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಪೊಲೀಸ್ನವರೇ ಹೊಣೆ ಸರ್, ನನ್ನ ಸಾಲಕ್ಕೆ ಅವರೇ ಹೊಣೆ ಸರ್. ಜೈ ಭೀಮ್ ಸರ್. ನಾವು ಬಂದು ಇಲ್ಲಿ 30 ವರ್ಷ ಮೇಲೆ ಆಗಿದೆ. ನಾವು ಇಲ್ಲಿ ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೀವಿ. ನನಗೆ ಬಂದು ಶುಗರ್ BP ಇದೆ. ನೋಡಿ ಒಂದು ಬೆಟ್ಟನ್ನು ತೆಗೆದಿದ್ದಾರೆ. ನಾವೇನು ಇದು ಮಾರಿಲ್ಲ, ಹಣ್ಣನ್ನು ನಾವು ಮಾರ್ತಾ ಕಟ್ ಫ್ರೂಟ್ಸು ಹಣ್ಣೇ ಮಾರ್ತಾ ಇರೋದು. ಅದೂ ಒಂದು ಹಾಸ್ಪಿಟ್ಲ್ ಮುಂದ್ಗಡೆ ಹಣ್ಣು ತಳ್ಳೆಗಾಡಿಯಲ್ಲಿ ಮಾರಬಾರ್ದು. ಅದು ನೀವೇ ಹೇಳಿ ಸರ್, ನಾವು ಇದು ಮಾಡಿದ್ರೆ ತಪ್ಪ? ಅದನ್ನು ಎಲ್ಲ ಅದು ಬರುವಾಗ ಸುಮ್ಮನೆ ಏನು ಬಂದಿಲ್ಲ, ಒಂದು ಲಾಠಿ ಶಿಸ್ತು ಉದ್ದ, ಅದರಲ್ಲಿ 10 ಜನ ಪೊಲೀಸವರು 10 ಲಾಠಿ ತಗೊಂಬಂದು ಒಬ್ಬೊಬ್ಬರು ಒಂದು ಏಟು ಹೊಡೆದ ನಾನು ತಡಿತೀನ. ಇಲ್ಲ ಮಾಡಿಲ್ಲ. ಅವ್ರು ಏನಂದ್ರು, ನೋಡಪ್ಪ ಅಂಗಡಿ ಮುಚ್ಚಪ್ಪ, ಈ ಥರ ಸಂಜಾನ್ಸಿಂದ ಅವರು ತೆಗಿಯೋಕೆ ಹೇಳಿದ್ದಾರೆ. ನೀವು ಈ ಥರ ಇದಾಗಿದೆ, ಇಲ್ಲಿ ನಿಮ್ಮದು ಕಂಪ್ಲೇಂಟು ಜಾಸ್ತಿ ಆಗಿದೆ, ನಿಮ್ಮದು ಕಂಪ್ಲೇಂಟ್ ಆಗಿದೆ, ಈ ಥರ ಇದೆ, ನಿಮ್ಮದು ಪರಿಸ್ಥಿತಿ ಈ ಥರ ಐತೆ, ನೀವು ತೆಗಿತೀರಾ ಇಲ್ವನ್ ಕೇಳಿದ್ರು. ಸರ್ ನೀವು ಏನು ಹೇಳ್ತೀರೋ ಅದು ಕೇಳ್ತೀನಿ ಅಂತ ನಾವು ಅವ್ರು ಬಂದ ತಕ್ಷಣ ಎತ್ಕೊಂಡ್ಬಿಟ್ಟು ನಾವು ತಳ್ಕೊಂಡು ಹೋಗ್ಬಿಟ್ರಿ. ಯಾಕಂದರೆ ನಮಗೆ ಒದೆ ತಿನ್ನೋಕ್ಕಾಗಲ್ಲ. ಇವಾಗ ಎಷ್ಟು ದಿನ ತೊಂದರೆ ನಿಮ್ಗೆ ಹೇಳು? ಇವಾಗ ಬಂದು ನೋಡಿ ಸರ್, ಈಗ 3 ದಿನದಿಂದ ಎತ್ತಿಸ್ಬಿಟ್ರು. ಇವಾಗ ಇರೋದು ನಮ್ಮದು ಅವಾಗಿಂದ ನಾವು ಊಟಕ್ಕೆ ತುಂಬ ಕಷ್ಟ ಇರೋದು. ಹೇಳ್ತಾನೆ 2 ಹೆಣ್ಮಕ್ಳು ಇಟ್ಕೊಂಡಿದ್ದೀನಿ, ಒಂದು ಗಂಡು ಮಗನ ಇಟ್ಕೊಂಡಿದ್ದೀನಿ, ಅವ್ರನ್ನ ಓದಿಸ್ಬೇಕು. ನಾವು ಹಂಗೆ ಬಿಟ್ರು ಅವ್ರು ಬೀದಿ ಪಾಲಾಗಿ ಆಮೇಲೆ ನಾವು ನೀವು ಓದೇ ಬೇಡ ಏನು ಬೇಡ ಹೋಗ್ಬಿಟ್ಟು ನೀನು ಚಪ್ಪರಾಯ ಅಂದ್ರೆ ಆಗುತ್ತಾ ಹೇಳಿ? ಅವ್ರು ಬೀದಿ ಪಾಲು ಮಾಡೋಕ್ಕಾಗುತ್ತಾ? ನಾವು ಸ್ವಲ್ಪ ನಮಗೆ ಏನಂದರೆ ನಾವು ಇನ್ನೊಬ್ರು ತೊಂದರೆ ಕೊಡೋಲ್ಲ ಸರ್. ನೀವು ಹೇಳಿ, ಈಗ ಸಾಹೇಬ್ರು ಇನ್ನೊಂದು ಹೇಳಿದಾರಂತೆ, ಏನಂತ ನೀವು ಅಲ್ಲೆಲ್ಲ ನೋಡಿ ಇಲ್ಲಿ ಹೋಗಿ ನೋಡಿ ಅಂತಾರೆ. ಈಗ ನಾವು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹಾಕಿದ್ರೆ ಈ ಊಟಕ್ಕೆ ಬರ್ತಾರಾ? ಇಲ್ಲ ಒಂದು ಹಣ್ಣು ತಿನ್ನೋಕೆ ಬರ್ತಾರಾ? ನೀವೇ ಹೇಳಿ ಸರ್. ಎಲ್ಲೇ ಆದ್ರೂ ಒಂದು ಹತ್ರ ಒಂದು ಇದಿದ್ರೆ ನಾವು ಬರ್ತೀವಿ. ನಿಮ್ಗೆ ಈ ತೊಂದರೆ ಇದೆ ಅಂದರೆ ನೀವು ಈ ಥರ ಹೇಳಿ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ನೀವು ಏನು ಹೇಳ್ತಾರೆ, ನಿಮ್ಮ ಕಾನೂನು ಏನಿದೆಯಾ ನಾವು ಆ ಥರ ನಾವು ತಲೆ ಬಗ್ಸ್ಕೊಂಡು ಹೋಗ್ತೀವಿ. ನೀವು ಏನು ಇರಬಾರ್ದು, ನೀವು ಹೋಗಿ ಅಲ್ಲೆಲ್ಲ ಮಾರಿ ಅಂದರೆ ಹಂಗಂದ್ರೆ ನಾವು ನೀವು ತಟ್ಟೆನಲ್ಲಿ ಊಟ ಹಾಕ್ಬಿಟ್ಟು ಈ ಊಟ ಮಾಡಬೇಡ, ನಾನು ಕೆಳಗಡೆ ಸುರಿಬೇಕಂದ್ರೆ ಅದು ಏನು ನ್ಯಾಯ ಹೇಳಿ ಸರ್? ಜೈ ಭೀಮ್. ನಾವು 30 ವರ್ಷ ಆಯ್ತು ಅಂಗಡಿ ಹಾಕಿ, ನಾವು ಸಾಲ ಮಾಡಿ ಅದು ಮಾಡಿ ನಾವು ಅಂಗಡಿ ಹಾಕಿದ್ರಿ. ಮತ್ತೆ ಬಂದು ಪೊಲೀಸರು ಬಂದು ಟಾರ್ಚರ್ ಕೊಟ್ಟು ಹೆಂಗೆ ಅಂಗಡಿ ಐತೆ ಅಂಗಡಿ ಅಂತಾರೆ.
ನೆನ್ನೆ ಬಂದು ಊಟ ಮಾಡ್ತಾಯಿದ್ದೆ, ಅದೆಲ್ಲ ಎತ್ತಾಕ್ಬಿಟ್ರು. ಬೇಡ ಅಂಗಡಿಯಾಗ ಬೇಡ್ತಾರೆ. ನಾವು ಸಾಲ ತುಂಬ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಯಜಮಾನ್ರಿಗೆ ಮೈಗೂ ಸರಿಲ್ಲ. ನಮ್ಮ ಹುಡುಗನಿಗೆ ಒಬ್ಬನಿಗೆ ಲೆಕ್ಕ ಹೊಡೆದಿದ್ವಿ. ಅದು ಇಟ್ಕೊಂಡು ಅಂಗಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾವು ನಮ್ಮ ಅಪ್ಪ ಕಾಲದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ನಾವು ಬಂದು ಇಲ್ಲಿ 35 ವರ್ಷ ಆಯಿತು. ಈ 35 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿರೋದು. ಇಲ್ಲಿ 35 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ವಿ. ಇಷ್ಟು ದಿನದಿಂದ ನಮ್ಗೆ ಯಾರೂ ತೊಂದರೆ ಕೊಡ್ತಾಯಿದ್ದಿಲ್ಲ. ಈಗ ಸಂಜಾನ್ದವ್ರು ವಿಪರೀತ ತೊಂದರೆ ಕೊಡ್ತವ್ರೆ. ತೊಂದರೆ ಮಾಡಿಬಿಟ್ಟು ನಮಗೆ ಎಲ್ಲ ನಮ್ಮ ರಾಮಲಿಂಗೇಡಿ ಸಾಹೇಬ್ರೆ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಿದ್ದು. ಅವರೇ 35 ವರ್ಷದಿಂದ ಅವರೇ ಹೆಲ್ಪ್ ಮಾಡ್ಕೊಂಡು ಬರ್ತಾಯಿದ್ದಿದ್ದು. ಈಗಲೂ ಅವರೇ. ಈಗ ಏನಂದರೆ ಸಂಜಾನ್ದವ್ರೆ ಹೋಗಿ ಪ್ರಾಬ್ಲಮ್ ಮಾಡ್ತಾರೆ, ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿ ಅಂದ್ಬಿಟ್ಟು ಸಾಹೇಬ್ರೆ ಹೇಳ್ಬಿಟ್ಟವ್ರೆ. ಈಗ ಏನಿದ್ರೆ ನಮ್ಗೆ ನ್ಯಾಯ ಇಸ್ಕೊಡ್ಬೇಕು ನೀವೇ. ಜೈ ಭೀಮ್, ಜೈ.